ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೆ ವಂದನೆಗಳು. ನಮ್ಮ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ವತಿಯಿಂದ ತಮ್ಮೆಲ್ಲರಿಗೆ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಬೇರೆ. ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಸುಮಾರು 11 ತಿಂಗಳಿಂದ ನಮ್ಮ ಮಕ್ಕಳು ಮತ್ತು ನಾವೆಲ್ಲರೂ ಬಹುಶಃ ನಮ್ಮ ಮಕ್ಕಳು ಬೇರೆ ಬೇರೆ ಊರಿಗೆ ಹೋಗಿರ್ಬೇಕ್ರಿ, ಬೇರೆ ಬೇರೆ ಊರ್ಲಿಂದ ಮನೆಗೆ ಬಂದಿರಬೇಕು, ಮತ್ತು ಎಲ್ಲರೂ ಕೂಡ್ಕೊಂಡಿರ್ಬೇಕು. ಎಲ್ಲರೂ ಕೂಡಿ ಒಂದು ಈ ಕ್ರಿಸ್ಮಸ್ ಹಬ್ಬ ಆಚರಿಸುವಂಥ ಈ ದಿವಸಗಳು. ಹಾಗಾಗಿ ನಿಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೆ, ಅಲ್ಲಿ ಕೂಡಿ ಬಂದಿರುವಂಥ ಎಲ್ಲರಿಗೆ, ನಿಮ್ಮ ಮಿತ್ರರಿಗೆ ಮತ್ತು ಅವರು ಕ್ರೈಸ್ತರು ಇರದೇ ಇರಬಹುದು, ಅವರೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುವಂಥವನಾಗಿದ್ದೇನೆ. ಈ ಕೆಲವೊಬ್ಬರು ಈ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ನೋಡುವುದಾದ್ರೆ, ಈ ಕ್ರಿಸ್ಮಸ್ ಹಬ್ಬ ಏನು ಎಂಬುದಾಗಿ ಅರ್ಥನೇ ಗೊತ್ತಿಲ್ರಿ. ಕ್ರಿಸ್ಮಸ್ ಹಬ್ಬ ಅಂದ್ರೆ ಏನೋ ಒಂದು ಹಬ್ಬ, ವರ್ಷದಾಗೊಮ್ಮೆ ಬರ್ತದೆ. 11 ತಿಂಗಳದಿಂದ ಕಾದ್ಕೊಂಡಿರ್ತೀವಿ. 11 ತಿಂಗಳಾದ ಮೇಲೆ 25ನೇ ತಾರೀಕಿಗೆ ನಾವು ಸಭೆಗೆ ಹೋಗಬೇಕು, ದೇವಾಲಯಕ್ಕೆ ಹೋಗಬೇಕು, ಮತ್ತು ಚಲೋ ಊಟ ಮಾಡಬೇಕು, ಮತ್ತು ಒಳ್ಳೆ ಒಳ್ಳೆ ಅರ್ಬಿ ಹಾಕ್ಕೊಳ್ಬೇಕು, ಡೆಕೋರೇಷನ್ ಮಾಡಬೇಕು, ಲೈಟಿಂಗ್ ಹಾಕಬೇಕು, ಮತ್ತು ಒಳ್ಳೆ ಸ್ವೀಟ್ಸ್ಗಳನ್ನು ಮಾಡಿ ಬೇರೆಯವರು ಕೂಡ ಹಂಚಬೇಕು. ಇಂಥದ್ದೊಂದು ಕಲ್ಪನೆ ಮಾತ್ರ. ಇನ್ನು ಕೆಲವೊಬ್ರು ಬಹಳ ಸೀರಿಯಸ್ ಆಗಿ, ಒಂದು ಮೀನಿಂಗ್ಫುಲ್ ಆಗಿ ಈ ಕ್ರಿಸ್ಮಸ್ ಅನ್ನ ಆಚರಿಸ್ತಾರೆ, ಅರ್ಥಪೂರ್ವಕವಾಗಿ ಆಚರಿಸ್ತಾರೆ. ಯೇಸು ಸ್ವಾಮಿ ನಮಗಾಗಿ ಆತನು ಹುಟ್ಟಿದಾನೆ ಎಂಬುದಾಗಿ ಅರ್ಥಪೂರ್ವಕವಾಗಿ ಜನರಿಗೆ, ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಈ ಲೋಕಕ್ಕೆ ಬಂದನು, ಆತನು ನರಾವತಾರೆ ತಾಳೆ ಆತನು ಈ ಭೂಮಿಗೆ ಬಂದನು ಅಂಥೇಳಿ ಅರ್ಥಪೂರ್ವಕವಾಗಿ ಕೆಲವೊಮ್ಮೆ ಕೆಲವೊಬ್ರು ಬಹಳ ಕಡಿಮೆ ಜನರು ಅದಕ್ಕೆ ಆತುರತೆಯಿಂದ ನೋಡ್ತಿರ್ತಾರೆ. 25ನೇ ತಾರೀಕಿಗೆ ನಾವು ಏನ್ ಮಾಡಬೇಕು, ಯೇಸು ಸ್ವಾಮಿಯ ಜನನನ್ನ ಹೀಗೆ ಆಚರಿಸ್ಬೇಕು, ಅಕ್ಕಪಕ್ಕದವರು ಅದನ್ನ ನೋಡಿ ನಮಗೆ ಕೇಳಿರ್ಬೇಕು, ಅವಾಗ ನಾನು ಸುವಾರ್ತೆನ ಸಾರ್ಲಿಕ್ಕೆ ಒಂದು ಆಸ್ಪದ ಆಗ್ತದೆ. ಇಂಗ್ಲಿಷ್ ನಲ್ಲಿ ಒಂದು ರಾಗ ಇದೆ ರೀ, ಲಾಸ್ಟ್ ಕ್ರಿಸ್ಮಸ್ ಐ ಗೇವ್ ಯು ಮೈ ಹಾರ್ಟ್. ಮುಂದೆ ನಾನು ಹೇಳೋದಿಲ್ಲ, ಅದು ಒಂದು ತರ ಲೌಕಿಕ ರಾಗ ಎಂಬುದಾಗಿ ಕೂಡ ಅನಿಸಬಹುದು. ಆದ್ರೆ ಅವ್ರು ಹೆಂಗ್ ಹೇಳ್ತಾರ, ಲಾಸ್ಟ್ ಕ್ರಿಸ್ಮಸ್ ಐ ಗೇವ್ ಯು ಮೈ ಹಾರ್ಟ್, ಹಾಗೆ ಕೆಲವೊಬ್ರು ಏನ್ ಮಾಡ್ತಾರ, ದೇವರಿಗೆ ಹೋಗಿ ಹೇಳ್ತಾರೆ, ಹೋದ ಸಾರಿ 2024ರಲ್ಲಿ ಹೋದ ಕ್ರಿಸ್ಮಸ್ ಅಲ್ಲಿ ದೇವ್ರೆ, ನಾನು ಸಭೆಗೆ ಬಂದಿದ್ದೆ, ಚರ್ಚಿಗೆ ಬಂದಿದ್ದೆ, ನನ್ನ ಹೃದಯ ನಿನ್ನನ್ನು ಕೊಟ್ಟಿದ್ದೆ, ನಾನು ಆರಾಧನೆ ಮಾಡಿದ್ದೆ, ಅಲ್ಲಿಂದ 1 ವರ್ಷ ಆದ್ಮೇಲೆ ಮತ್ತೊಮ್ಮೆ ನಿನ್ನ ಬರ್ತ್ಡೇ ಅಥವಾ ನಿನ್ನ ಹುಟ್ಟಿದ ಹಬ್ಬ ಆಚರಿಸ್ಲಿಕ್ಕೆ ಇವತ್ತು 25ನೇ ತಾರೀಕು ನಾನು ಬಂದಿದ್ದೀನಿ ಎಂಬುದಾಗಿ ಬಂದು ದೇವರ ಹತ್ರ ಮತ್ತೆ ತಿರುಗಿ ತನ್ನನ್ನು ಒಪ್ಪಿಸಿಕೊಟ್ಟು, ಆಗಲೇ ಅಲ್ಲಿ ಯೇಸು ಸ್ವಾಮಿ ಕೂಡ ಹೇಳಬಹುದು, ಮತ್ತಿನ ಮುಂದಿನ ವರ್ಷ ಭೇಟಿಯಾಗೋಣ ಅಂತೇಳಿ. ಈಗ ಕೆಲವೊಬ್ರು ಅರ್ಥಪೂರ್ವಕವಾಗಿ ಕ್ರಿಸ್ಮಸ್ ಮಾಡೋದಿಲ್ರಿ, ಏನೋ ಒಂದು ಬರ್ತ್ಡೇ, ನಮ್ದು ಹೆಂಗೆ ಬರ್ತ್ಡೇ ಮಾಡ್ಕೊಂತೇವೆ ಹಂಗೆ ಅವರು ಯೇಸು ಸ್ವಾಮಿ ಬರ್ತ್ಡೇ ಕೂಡ ಹಂಗೆ ಮಾಡೋದು. ಇನ್ನು ನಮಗೆಲ್ಲರಿಗೂ ಗೊತ್ತು, ಈ ಜನವರಿ 1ನೇ ತಾರೀಕುವರೆಗೆ ಅಂದ್ರೆ ಕ್ರಿಸ್ಮಸ್ ದಿವಸಗಳು, ಅಂದ್ರೆ ಡಿಸೆಂಬರ್ 1ನೇ ತಾರೀಕಿನಿಂದ 31 ಡಿಸೆಂಬರ್ ವರೆಗೆ ಅಲ್ಲಿ ಈ ಸರಾಯಿ ಅಂಗಡಿಗಳು ಬಹಳ ಫುಲ್ ಇರ್ತಾವ್ರಿ, ಪ್ಯಾಕ್ ಇರ್ತಾವ. ಆಮೇಲೆ ಈ ಸರಾಯಿ ಅಂಗಡಿ ಆಯ್ತು ಅಥವಾ ಬೇರೆ ಬೇರೆ ಒಂದು ಅಂಗಡಿಗಳಾಯ್ತು, ಈ ಕಾಸ್ಮೆಟಿಕ್ಸ್ ಅಂಗಡಿಗಳಾಯ್ತು, ಹೈಯೆಸ್ಟ್ ಸೇಲ್ ವಾಸ್ ಆನ್ ಡಿಸೆಂಬರ್ ಅಂತ ಹೇಳಿ ಒಂದು ನೋಟ್ ಮಾಡ್ತಾರೆ ಇಡೀ ಜಗತ್ತಿನಲ್ರಿ. ಇನ್ನು ಕೆಲವೊಂದು ಬೀಚ್ ಇರುವಂತ ಒಂದು ಸ್ಥಳಗಳಲ್ಲಿ ನೋಡ್ಬಿಟ್ರೆ ಅಲ್ಲಿ ಬಹಳಷ್ಟು ಪ್ರಾಫಿಟ್, ಒಂದು ಇಡೀ ವರ್ಷದ್ದು ಒಂದು ಡಿಸೆಂಬರ್ನಾಗ ಅವರು ಪ್ರಾಫಿಟ್ ತೆಗೆದು ಬಿಡ್ತಾರ್ರಿ. ಯಾಕಂದ್ರೆ ಕ್ರಿಸ್ಮಸ್ ಅಲ್ಲಿ ವಿಶೇಷವಾಗಿ ಮತ್ತು ನ್ಯೂ ಇಯರ್ ಅಲ್ಲಿ ಅಲ್ಲವ್ ನೋಡ್ತೇವೆ, ಆ ಒಂದು ಮಾರಾಟ ಜಾಸ್ತಿ ಆಗಿ ಒಂದು ಪ್ರಾಫಿಟ್ ಜಾಸ್ತಿ ಆಗಿಬಿಟ್ಟಿರ್ತದೆ. ಈ ರೀತಿಯಲ್ಲಿ ಕೆಲವೊಬ್ರು ಕ್ರಿಸ್ಮಸ್ ಮಾಡ್ತಾರೆ, ಅದು ಸರಿಯಾದ ಕ್ರಿಸ್ಮಸ್ ಅಲ್ರಿ. ಒಬ್ರು ಯಾರೋ ಬಂದು ನನಗೆ ಕೇಳಿದ್ರು, ಒಂದು ಫ್ರೆಂಡ್ ಅವರು ಬಂದು, ಅಲ್ರಿ ನೀವು ಯೇಸು ಸ್ವಾಮಿಯ ಬರ್ತ್ಡೇ ಆಚರಿಸ್ತಿರಲ್ಲ, ಹಂಗಾರೆ ಈ ವರ್ಷ ಯೇಸು ಸ್ವಾಮಿಗೆ ಎಷ್ಟು ವಯಸ್ಸಾಗ್ತದೆ ಅಂದ್ರೆ, ಬಹುಶಃ ಎಲ್ಲೋ ಒಂದ್ ಕಡೆ ವಾಕ್ಯ ಕೇಳಿರ್ಬೇಕು, 2000 ವರ್ಷಗಳಿಂದ ಯೇಸು ಸ್ವಾಮಿ ಲೋಕಕ್ಕೆ ಬಂದನು ಅಂತೇಳಿ. ಅವರ ಕ್ಯಾಲ್ಕುಲೇಷನ್ ಏನಂದ್ರೆ
ಹಾಗಾದ್ರೆ 2025 ವರ್ಷಗಳಾದವಲ್ಲ, ಹಂಗಂದ್ರೆ 2025 ವಯಸ್ಸ ಯೇಸು ಸ್ವಾಮಿಗೆ ಎಂಬುದಾಗಿ. ಅಂದ್ರೆ ನಾವು ಕೆಲವೊಮ್ಮೆ ಆ ರೀತಿಯಲ್ಲಿ ಬರ್ತ್ಡೇ ಕೂಡ ಆಚರಿಸ್ತೇವೆ. ಜನಗಳು ಕೂಡ ಏನು ಅನಿಸ್ತದೆ, ಏನೋ ನಮ್ಮ ಬರ್ತ್ಡೇ ಆಚರಿಸ್ದಂಗೆ ಆ ತರ ಒಂದು ಬರ್ತ್ಡೇ ಆಚರಿಸ್ಬಿಡ್ತೇವೆ. ಆದ್ರೆ ನಿಜವಾಗಿ ಯೇಸು ಸ್ವಾಮಿಯ ಒಂದು ಹುಟ್ಟಿದ ಹಬ್ಬ ನಾವು ಯಾವ ರೀತಿಯಲ್ಲಿ ಆಚರಿಸಬೇಕು, ಅದು ಬಹಳ ಬಹಳ ಕಡಿಮೆ ಜನರು ಅದನ್ನ ಮಾಡೋದನ್ನ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ನಾವು ವಾಕ್ಯಗಳಲ್ಲಿ ನೋಡುವಾಗ, ದೇವರ ವಾಕ್ಯಗಳಲ್ಲಿ ನೋಡುವಾಗ, ನಾವು ಯೇಸು ಸ್ವಾಮಿ ಆತನ ಜನನವು ಅದು ಬಹಳ ಒಂದು ವಿಶೇಷವಾದ ಜನನ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಇಟ್ ವಾಸ್ ಎ ಸ್ಪೆಷಲ್ ಬರ್ತ್. ಇಟ್ ವಾಸ್ ಅ ವೆರಿ ಸ್ಪೆಷಲ್ ಬರ್ತ್. ಯಾಕಂದ್ರೆ ಈ ಭೂಮಿಯು ಸ್ಥಾಪನೆ ಆಗೋಕ್ಕಿಂತ ಮುಂಚೆ, ಲೋಕವು ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಇದ್ದನು ಆತ್ಮಿಕ ಜಗತ್ತಿನಲ್ಲಿ. ಇನ್ನು ಹೇಳಬೇಕಾದ್ರೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಪ್ರವಾದಿಗಳು ಕೂಡ ಯೇಸು ಸ್ವಾಮಿ ಬಗ್ಗೆ ಅವರು ಪ್ರವಾದನೆ ಮಾಡೋದನ್ನು ನೋಡ್ತೇವೆ. ಯೆಶಾಯ 9:6, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಆ ಯೇಸುವಿನ ಹೆಸರು, ಆ ಶಿಶುವಿನ ಹೆಸರು ಎಂಬುದಾಗಿ ನಾವು ನೋಡ್ತೇವೆ. ಈ ಲೋಕದಲ್ಲಿ ಯಾವ ಕೂಸು ಹುಟ್ಟುವಾಗ ಇಷ್ಟೊಂದು ಪ್ರಿಪರೇಷನ್ ಇರಲಿಲ್ಲ. ಈ ಮಕ್ಕಳ ಬಗ್ಗೆ ಹುಟ್ಟುವಾಗ ಯೋಹಾನನು ಕೂಡ ಹುಟ್ಟಿದನು, ಅಲ್ಲಿ ಕೂಡ ಪ್ರವಾದನೆ ಆಗಿತ್ತು. ಆದರೆ ಯೇಸು ಸ್ವಾಮಿಯ ಬಗ್ಗೆ ಎಷ್ಟೋ ವರ್ಷಗಳ ಹಿಂದೆ ವಿಶೇಷವಾದ ಒಂದು ಪ್ರಕಟಣೆ ಕೂಡ ಆಯಿತು, ಅಲ್ಲಿ ಒಂದು ಪ್ರವಾದನೆ ಕೂಡ ಆಗಿರೋದನ್ನು ನೋಡ್ತೇವೆ. ಹಾಗಾಗಿ ಯೇಸು ಸ್ವಾಮಿಯ ಜನನ ಅದು ಒಂದು ವಿಶೇಷವಾದ ಜನನ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಬಹಳ ಒಂದು ಮುಖ್ಯವಾದ ಸಂಗತಿ, ಒಂದು ದೊಡ್ಡ ಅದ್ಭುತವಾತ್ರಿ. ಯೇಸು ಸ್ವಾಮಿ ಹುಟ್ಟಿದ ಮೇಲೆ, ಯೇಸು ಸ್ವಾಮಿ ಜನಿಸಿದಾಗ ಒಂದು ದೊಡ್ಡ ಅದ್ಭುತವಾಯಿತು. ನಾನು ಅದ್ಭುತ ಅಂತ ಕರಿತೇನೆ ಅದಕ್ಕೆ. ಅದೇನಂತಂದ್ರೆ, ನಮ್ಮ ಮತ್ತು ದೇವರ ಮಧ್ಯದಲ್ಲಿರುವಂಥ ಈ ಒಂದು ಅನ್ಯೋನ್ಯತೆ, ನಮ್ಮ ಮತ್ತು ದೇವರ ಮಧ್ಯದಲ್ಲಿರುವಂಥ ಸಂಬಂಧವು ಸಂಪೂರ್ಣವಾಗಿ ಪಾಪದ ನಿಮಿತ್ತವಾಗಿ ಕಳೆದು ಹೋಗ್ಬಿಟ್ಟಿತ್ತು. ಆದಾಮನು ಮತ್ತು ಹವ್ವಳು ಪಾಪ ಮಾಡಿದಾಗ ಏನಾತ್ರಿ, ಅಲ್ಲಿಂದ ದೇವರೊಂದಿಗೆ ಇರುವಂಥ ಆ ಒಂದು ರಿಲೇಶನ್ಶಿಪ್ ಅಂತ ಹೇಳ್ತೀವಿ, ದೇವರೊಂದಿಗೆ ಇರುವಂಥ ಸಂಬಂಧ ಏನೈತ್ರಿ, ಸಂಬಂಧ ಪೂರ್ತಿಯಾಗಿ ಕಟ್ಟಾಗಿ ಹೋಗ್ಬಿಡ್ತು. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಪ್ರತಿಯೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ. ರೋಮನ ಬರೆದ ಪತ್ರಿಕೆ 3ನೇ ಅಧ್ಯಾಯ 23 ಕೂಡ ನಾವು ನೋಡ್ತೇವೆ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಈ ಪಾಪ ಅವಿಧೇಯದ ಮೂಲಕ ಪಾಪ ಮಾಡಿದ ಆದಾಮನು, ಅಲ್ಲಿಂದ ಈ ಪಾಪವು ಲೋಕದಲ್ಲಿ ಹರಡಿತು ಮತ್ತು ನಮ್ಮೆಲ್ಲರಿಗೆ ಹರಡಿ ನಾವೆಲ್ಲರೂ ಕೂಡ ಪಾಪದ ಜೀವನದಲ್ಲಿದ್ದೆವು. ಆ ಪಾಪದ ಜೀವನ ಇರುವುದಕ್ಕೆ ದೇವರು ಮತ್ತು ನಮ್ಮ ಮಧ್ಯದಲ್ಲಿ ಆ ಸಂಬಂಧವನ್ನ ಸಂಪೂರ್ಣವಾಗಿ ಕಳೆದುಕೊಂಡ್ಬಿಟ್ಟಿದ್ವಿ. ಅದನ್ನ ಯಾರಾದರೂ ಸರಿಪಡಿಸ್ಬೇಕಲ್ಲ ಎಂಬುದಾಗಿ ನೋಡಿದಾಗ ಈ ಲೋಕದಲ್ಲಿ ಯಾರೂ ಸಿಗಲಿಲ್ಲ. ಹಾಗಾಗಿ ದೇವರು ತಾನೇ ತನ್ನ ಮಗನಾದ ಯೇಸು ಸ್ವಾಮಿಯನ್ನ ಲೋಕಕ್ಕೆ ಆತನ ಕಳಿಸ್ಬೇಕಾತ್ರಿ. ಯಾವ ಕೂಸು ಈ ರೀತಿಯಲ್ಲಿ ಜನಿಸಲಿಲ್ಲ. ನಾವು ನೋಡ್ತೇವೆ, ಆತನು ಮನುಷ್ಯನ ಸಂಪರ್ಕವಿಲ್ಲದೆ ಪವಿತ್ರಾತ್ಮನ ಮೂಲಕ ಒಂದು ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಹುಟ್ಟಿ ಬಂದನು ಮತ್ತು ಇನ್ನು ಮುಂದೆ ಎಂದೆಂದಿಗೂ ಹಿಂದೆ ಈ ವಿಷಯಗಳನ್ನಾಗಲಿಲ್ಲ. ಅದಕ್ಕೆ ನಾವು ಅದ್ಭುತ ರೀತಿಯಲ್ಲಿ ಆರುವಂಥ ಒಂದು ಈ ಜನನ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಸೊ ಹಾಗಾಗಿ ನಾವು ಮುಂದೆ ನೋಡ್ತೇವೆ, ಈ ಒಂದು ಯೇಸು ಸ್ವಾಮಿ ಏನು ಜನಿಸಿದಲ್ಲ, ಜನಿಸಿದಾಗ ಅಲ್ಲಿಂದ ಪ್ರಾರಂಭ ಆಯ್ತ್ರಿ ನಮ್ಮ ಪಾಪಗಳಿಂದ ಬಿಡಿಸ್ಲಿಕ್ಕಾಗಿ
ದೇವರು ತನ್ನ ಮಗನನ್ನು ಕೊಟ್ಟು ಆತನ ಕೆಲಸವು ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸ್ಲಿಕ್ಕಾಗಿ ಅಲ್ಲಿಂದ ಪ್ರಾರಂಭ ಐತ್ರಿ. ಅಲ್ಲಿಂದ ಪ್ರಾರಂಭ ಆಗಿ ಆತನು 33 ವರ್ಷ ಕಾಲ ಈ ಲೋಕದಲ್ಲಿ ಜೀವನ ಮಾಡ್ತಾನೆ. 3.5 ವರ್ಷ ಕಾಲ ಯೇಸು ಸ್ವಾಮಿ ಆತನು ಸೇವೆ ಮಾಡ್ತಾನ್ರಿ. ಸೇವೆ ಮಾಡಿಂದ ನಾವು ನೋಡ್ತೇವೆ ಆತನು ನಮಗಾಗಿ ನಮ್ಮ ಪಾಪಗಳ ನಿಮಿತ್ತವಾಗಿ ಕ್ರೂಜೆ ಮೇಲೆ ಪ್ರಾಣ ಕೊಡ್ತಾನೆ. ಆತನು ಕ್ರೂಜೆ ಮೇಲೆ ನಮಗಾಗಿ ಸತ್ತನು. ಆತನು ಹೂಣಲ್ಪಟ್ಟನು. ಆದರೆ ಆತನು ಅಲ್ಲೇ ಉಳಿಯಲಿಲ್ಲ, ಸಮಾಧಿಯಲ್ಲಿ ಉಳಿಯಲಿಲ್ಲ. ದೇವರು ಆತನಿಗೆ ಸತ್ತವರಿಂದ ಎಬ್ಬಿಸಿ ಆತನು ಇವತ್ತು ಪುನರುತ್ಥಾನ ಹೊಂದಿದ ಯೇಸು ಆಗಿದ್ದಾನೆ. ಹಾಗಾಗಿ ಈ ವ್ಯಕ್ತಿಗೆ ಹೇಳಬೇಕಾಯ್ತ್ರಿ, ನಾನು ಯೇಸು ಸ್ವಾಮಿಗೆ 2025 ವರ್ಷ ಅಲ್ಲ, ಯೇಸು ಸ್ವಾಮಿಗೆ ಜಾಗತಿಕ ಜೀವನ 33.5 ವರ್ಷ ಮಾತ್ರ ಇತ್ತು. ಆದರೆ ಆ ಜಾಗತಿಕ ಜೀವನದಿಂದ ಮಹಿಮಾ ಶರೀರಕ್ಕೆ ಆತನು ಬಂದು ಆತನಿಗೆ ಯಾವುದೇ ತರಹದ ಬರ್ತಡೇ ಬೇಕಾಗಿಲ್ಲ. ಆತನು ಮಹಿಮಾ ಸ್ವರೂಪನಾಗಿ, ಆತನು ರಾಜಾದಿರಾಜನಾಗಿ, ಆತನು ಒಂದು ವಿಶೇಷವಾಗಿ ಪುನರುತ್ಥಾನ ಹೊಂದಿದ ಯೇಸುವಾಗಿ ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಪ್ರಿಯರೇ, ನಾವು ಕ್ರಿಸ್ಮಸ್ ಹಬ್ಬವನ್ನ ನಮ್ಮ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ನಾವು ಸಭೆಗೆ ಹೋಗ್ತೇವೆ, ಒಂದು ಮರ್ತಾಕ್ಬಿಡ್ತೇವೆ. ಕೆಲವೊಮ್ಮೆ ಈ ಹಬ್ಬದ ಒಂದು ನಿಶೆ ಅಂತ ಹೇಳ್ತೀವಿ, ಇದರಲ್ಲಿ ಮರ್ತಾಕ್ಬಿಡ್ತೇವೆ. ಏನಂತೇಳಿ, ಯೇಸು ಸ್ವಾಮಿ ಆತನು ಪುನರುತ್ಥಾನ ಹೊಂದಿದ ಯೇಸು ನಮ್ಮನ್ನ ನೋಡ್ತಾ ಇದ್ದಾನೆ. ನಮ್ಮ ಮಧ್ಯದಲ್ಲಿ ಆತನ ಇದಾನ ಅಂತೇಳಿ ನೆನಪಾರ್ಬಿಡ್ತೇವೆ. ಕೆಲವೊಬ್ಬರು ಯೇಸು ಸ್ವಾಮಿನ ಬಿಟ್ಟೆ ಕ್ರಿಸ್ಮಸ್ ಮಾಡಿಬಿಡ್ತಾರೆ. ಎಲ್ಲ ಆಡಂಬರ ಇರ್ತೈತಿ, ಎಲ್ಲ ಥರದ ಒಂದು ಸಂತೋಷ. ಆದರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋದೇ ಮರ್ತು ಹೋಗ್ಬಿಡ್ತೀವಿ, ಬಹಳ ಟಯರ್ಡ್ ಆಗಿರ್ತೀವಿ. ಹಾಗಾಗಿ ನಾವೊಂದು ನೆನಪಾರಬಾರ್ದ್ರಿ. ಏನಂತಂದ್ರೆ, ಯೇಸು ಸ್ವಾಮಿ ಆತನು ಒಂದು ಕೂಸಲ್ಲ, ಮಗುವಲ್ಲ, ಶಿಶುವನಲ್ಲ. ನಾವು ಯೇಸು ಸ್ವಾಮಿಯ ಜನನವನ್ನ ಆಚರಿಸ್ತೇವೆ ಒಂದೇ ಒಂದು ವಿಷಯಕ್ಕೆ, ಲೋಕಕ್ಕೆ ನಾವು ಸೂಚಿಸಲಿಕ್ಕೆ, ತೋರಿಸಲಿಕ್ಕೆ. ಯೇಸು ಸ್ವಾಮಿ ನಮಗಾಗಿ ನರಾವತಾರೆ ತಾಳೆ ಆತನು ಬಂದನು, ನಮ್ಮ ಪಾಪದ ನಿಮಿತ್ತವಾಗಿ ಆತನು ಸತ್ತನು, ಹೂಣಲ್ಪಟ್ಟನು, ಮತ್ತೆ ತಿರುಗಿ ಎದ್ದು ಆತನು ಇವತ್ತು ಪುನರುತ್ಥಾನ ಹೊಂದಿ ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಜೀವನದಲ್ಲಿ ಆತನು ಬಂದು ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸಿ ನಮಗೆ ಪರಲೋಕದ ರಾಜ್ಯಕ್ಕೆ ಸೇರಿಸುವಾತನಾಗಿದ್ದಾನೆ ಎಂಬುದಾಗಿ ತೋರಿಸಲಿಕ್ಕೆ, ಸುವಾರ್ತೆ ಸಾರಲಿಕ್ಕೆ ನಾವು ಯೇಸು ಸ್ವಾಮಿಯ ಜನನವನ್ನ ಆಚರಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 9 ಮತ್ತು 10 ಅದು ಹೀಗೆ ಹೇಳ್ತದೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನ ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಎಂಬುದಾಗಿ ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ ಹೇಳ್ತಾರೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗಾಗಿ ದಾವಿದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ದೇವರ ವಾಕ್ಯ ಹೇಳೋದನ್ನ ನಾವು ನೋಡ್ತೇವೆ. ಇದರಲ್ಲಿ ನಾವು ನೋಡ್ತೇವೆ ಜನರಿಗೆಲ್ಲ ಎಂಬುದಾಗಿ ವಾಕ್ಯ ಹೇಳ್ತಿದ್ರಿ. ಜನರಿಗೆಲ್ಲ ಅಂತ ಹೇಳಿದಾಗ ಎಲ್ಲರಿಗೆ, ಅದು ಒಂದು ತರದ ಜನರಿಗಲ್ರಿ, ಅದು ಎಲ್ಲರಿಗೆ ಎಂಬುದಾಗಿ. ಒಂದು ವೇಳೆ ನನಗೆ ವೀಕ್ಷಿಸುತ್ತಿರುವಂಥವ್ರು, ನೋಡುತ್ತಿರುವಂಥವ್ರು ಒಂದು ವೇಳೆ ನಾವು ಅನ್ಕೋಬಹುದು ಈ ಹಬ್ಬ ಕ್ರೈಸ್ತರಿಗೆ ಮಾತ್ರ ಎಂಬುದಾಗಿ. ಇಲ್ರಿ, ಕ್ರಿಶ್ಚಿಯನ್ರಿಗೆ ಅಷ್ಟ ಅಲ್ರಿ. ಈ ವಾಕ್ಯ ಹೇಳ್ತದೆ ಈ ಶುಭ ಸಮಾಚಾರ ಎಲ್ಲರಿಗೆ ಅಂತ ಹೇಳ್ತದೆ. ಜನರಿಗೆಲ್ಲ ಎಂಬುದಾಗಿ ಹೇಳುವಾಗ ಯಾವುದೇ ಜಾತಿ ಇರ್ಬೋದು, ಯಾವ ಧರ್ಮ ಇರಬಹುದು, ಬಡವರಿರ್ಬೋದು, ಸಾಹುಕಾರ ಇರ್ಬೋದು, ಅಥವಾ ಬಲಹೀನರಿರ್ಬೋದು, ಬಲವುಳ್ಳವರು ಇರ್ಬೋದು, ಅಪ್ಪರ್ ಕಾಸ್ಟ್, ಲೋವರ್ ಕಾಸ್ಟ್ ಎಂಬುದಾಗಿ ನೋಡ್ತೇವೆ. ಅಥವಾ ಈ ಭಾರತೀಯರು ಇರ್ಬೋದು, ಅಥವಾ ಬೇರೆ ದೇಶದವರು ಇರ್ಬೋದು. ಈ ಜಗತ್ತಿನಲ್ಲಿರುವಂತ ಎಲ್ಲರಿಗಾಗಿ ಈ ಒಂದು ಶುಭ ಸಮಾಚಾರ ಏನಂದ್ರೆ, ಯೇಸು ಸ್ವಾಮಿ ನಮಗಾಗಿ ಆತನು ಹುಟ್ಟಿದನು ಎಂಬುದಾಗಿ ದೇವರ ವಾಕ್ಯ ಹೇಳೋದನ್ನ ನಾವು ನೋಡ್ತೇವೆ. ಇದರಿಂದ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಯೇಸು ಸ್ವಾಮಿ
ನಮ್ಮ ಎಲ್ಲರಿಗಾಗಿ ಆತನು ಜನಿಸಿದನು, ಆತನು ಹುಟ್ಟಿದನು ಅಂಥೇಳಿ ದೇವರ ವಾಕ್ಯ ಹೇಳೋದನ್ನ ನಾವು ನೋಡ್ತೇವೆ. ಹಾಗೆ ಮುಂದೆ ಸ್ವಲ್ಪ ಸಂಭಾಷಣೆಯಾಗಿ 13ನೇ ವಚನ ಮತ್ತು 14ನೇ ವಚನದಲ್ಲಿ ನಾವು ನೋಡ್ತೇವೆ. ಈ ದೇವದೂತನು ಈ ಕುರುಬರಿಗೆ ಈ ಸಂದೇಶವನ್ನ ಕೊಡುವಾಗ 13ನೇ ವಚನದಲ್ಲಿ ನೋಡ್ತೇವ್ರಿ, ಪಕ್ಕನೆ ಆ ದೂತನ ಸಂಗಡ, ಈ ದೂತನು ಮಾತನಾಡುವಾಗಲೇ ಆ ದೂತನ ಸಂಗಡ ಪರಲೋಕದ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡಿತು. ಅಂದ್ರೆ ಪರಲೋಕದಿಂದ ಒಂದು ಇನ್ನಷ್ಟು ದೇವದೂತರ ಒಂದು ದೊಡ್ಡ ಗುಂಪೆ ಕಾಣಿಸಿಕೊಂಡು, ಎಲ್ಲಿ ಆ ದೂತನು ಆ ಒಂದು ಕುರುಬರಿಗೆ ಈ ಸಂದೇಶವನ್ನ ಕೊಡುವ ಸಮಯದಲ್ಲಿ ಆ ಶುಭ ಸಮಾಚಾರವನ್ನ ಕೊಟ್ಟ ಮೇಲೆ ಪರಲೋಕದಲ್ಲಿ ಏನೋ ಒಂದು ಸಂಭ್ರಮವಾಯ್ತ್ರಿ. ಅಲ್ಲಿಂದ ಈ ದೂತರ ಒಂದು ಸೈನ್ಯ ಕೆಳಗಿಳಿದು ಬರ್ತದೆ. ಕೆಳಗಿಳಿದು ಬಂದು ಅವ್ರು ಮಾಡೋದನ್ನು ನೋಡ್ರಿ, ನಾನು ನಿಮಗಾಗಿ ಓದ್ತೇನೆ. ಪಕ್ಕನೆ ಆ ದೂತನ ಸಂಗಡ ಪರಲೋಕದ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಅವರು 3 ಸಂಗತಿಗಳನ್ನಲ್ಲಿ ಮಾಡ್ತಾರೆ, 3 ವಿಷಯಗಳನ್ನಲ್ಲಿ ಹೇಳ್ತಾರೆ, 3 ಲೈನ್ಸ್ಗಳನ್ನ ಹೇಳ್ತಾರೆ. ನಿಮಗಾಗಿ ಓದ್ತೇನೆ. ಮೊದಲನೇದು, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ. ಅವರ ಉದ್ದೇಶ ಇಷ್ಟೇ ಇತ್ತು, ಯೇಸು ಸ್ವಾಮಿಯ ಜನದ ನಿಮಿತ್ತವಾಗಿ ಪರಲೋಕದಲ್ಲಿ ಮಹಿಮೆ ಆಯಿತು. ಅಂದ್ರೆ ಪಾಪದ ನಿಮಿತ್ತವಾಗಿ ಎಲ್ಲೋ ಮನುಷ್ಯರಿಂದ ದೇವರಿಗೆ ಸಲ್ಲತಕ್ಕಂಥ ಮಹಿಮೆ ಅದು ಎಲ್ಲೋ ಕಡಿಮೆಯಾಗಿತ್ತೋ ಕಳೆದುಕೊಂಡಿತ್ತೋ ಎಂಬುದಾಗಿ, ಅಥವಾ ದೇವರೊಂದಿಗೆ ಸಂಪರ್ಕನೇ ಕಳೆದುಕೊಂಡಾಗ ಏನಾಗ್ಬಿಡ್ತು, ದೇವರಿಗೆ ಆರಾಧನೆ ಮಾಡೋದೇ ಒಂದಿಷ್ಟು ಜನ ಮರೆತು ಹೋಗ್ಬಿಟ್ರು, ಒಂದಿಷ್ಟು ಅದನ್ನ ಎಲ್ಲೋ ಒಂದ್ ಕಡೆ ಕೆಟ್ಟೋಗಿತ್ರಿ. ಆದ್ರೆ ಯೇಸು ಸ್ವಾಮಿಯ ಜನದ ನಿಮಿತ್ತವಾಗಿ ಅದು ಒಂದು ದೊಡ್ಡ ಅದ್ಭುತ. ಏನಂತಂದ್ರೆ ದೇವರೊಂದಿಗೆ ಮತ್ತೆ ಆ ಸಂಪರ್ಕ, ದೇವರೊಂದಿಗೆ ಮತ್ತೆ ಆ ಅನ್ಯೋನ್ಯತೆ ಅದನ್ನು ಬೆಳೆದಾಗ ಏನಾಯ್ತ್ರಿ, ಈ ದೇವದೂತರು ಹೇಳೋದನ್ನ ನೋಡ್ತೇವೆ. ಪರಲೋಕದಲ್ಲಿ ಒಂದು ಸಂತೋಷವನ್ನು ಉಂಟಾಯ್ತು, ಒಂದು ಹಬ್ಬ ಆಯ್ತು. ಏನ್ ಹಬ್ಬ ರೀ? ಯಾವ್ದು ಹಬ್ಬ ರೀ? ಮನುಷ್ಯರು ಮತ್ತು ದೇವರ ನಡುವೆ ಮತ್ತೆ ಸಂಬಂಧವು ಅದು ಬಂದಿತು. ಕಳೆದುಕೊಂಡು ಹೋಗಿರುವಂತ ಸಂಬಂಧ ಮತ್ತೆ ಅದು ಒಂದಾಯ್ತು ಎಂಬುದಾಗಿ, ರಿಯೂನಿಯನ್ ಎಂಬುದಾಗಿ ಹೇಳ್ತೇವೆ, ರಿಸ್ಟೋರೇಷನ್ ಎಂಬುದಾಗಿ. ಅದಕ್ಕಾಗಿ ಇವರು ಜಯಘೋಷ ಮಾಡುವಂಥದ್ದು ನೋಡ್ರಿ, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ. ಎರಡನೇದು ಹೇಳ್ತಾರೆ ಅವರು, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಅದರ ಅರ್ಥ, ಈ ದೇವರು ಮತ್ತು ನಮ್ಮ ಮಧ್ಯದಲ್ಲಿ ಕಳೆದುಕೊಂಡಿರುವಂತ ಈ ಒಂದು ಸಂಬಂಧಕ್ಕೆ ಈ ಲೋಕದಲ್ಲಿರುವಂತ ಸಮಾಧಾನ ಕೂಡ ಹೊರಟೋಗ್ಬಿಟ್ಟಿತ್ತು. ದೇವರ ಮಹಿಮೆ ಇದ್ರೆ ಪರಲೋಕದ ಒಂದು ಸಮಾಧಾನ ನಮ್ಮ ಮಧ್ಯದಲ್ಲಿ ಇರ್ತಿತ್ರಿ. ಆದ್ರೆ ದೇವರೊಂದಿಗೆ ನಮ್ಮ ಸಂಪರ್ಕನೇ ಕಟ್ಟಾಗ್ಬಿಟ್ಟಾಗ ಏನಾಗ್ತದೆ, ಅಲ್ಲಿ ದೇವರಿಂದ ಬರುವಂತ ಆ ಸಮಾಧಾನ ಕೂಡ ಈ ಲೋಕದಲ್ಲಿ ಕಳೆದು ಹೋಯ್ತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಅವರು ಜಯಘೋಷ ಮಾಡಿರುವುದು, ಈಗ ಯೇಸು ಸ್ವಾಮಿ ಹುಟ್ಟಿದಾನೆ, ಪರಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರ ಸಮಾಧಾನ ಇಳಿದು ಬಂದಿತ್ತು. ಆತ್ಮಿಕವಾಗಿ, ಶಾರೀರಿಕವಾಗಿ ಲೋಕದಲ್ಲಿರುವಷ್ಟರವರೆಗೆ ದೈವಿಕ ಸಮಾಧಾನ ಅದು ಇಳಿದು ಬಂದಿತ್ತು. ಮತ್ತು ಇನ್ನು ಒಂದು ವಿಶೇಷವಾದ ಸಂಗತಿ ಏನಂದ್ರೆ, ದೇವರು ಅವರಿಗೆ ಒಲಿಯುತ್ತಾನೆ. ಒಂದು ಸಾರಿ ಯೇಸು ಸ್ವಾಮಿಯ ಜನನದ ನಿಮಿತ್ತವಾಗಿ ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಮುರಿದೋದ ಸಂಬಂಧವನ್ನ ಮತ್ತೆ ಒಂದಾದಾಗ 3 ವಿಷಯಗಳಾದವು. ಪರಲೋಕದಲ್ಲಿ ದೇವರಿಗೆ ಮಹಿಮೆ, ದೇವರಿಂದ ಭೂಲೋಕದಲ್ಲಿ ಮತ್ತೆ ಸಮಾಧಾನ, ಮತ್ತು ದೇವರು ನಮ್ಮೊಂದಿಗೆ ಇಮ್ಮಾನುವೇಲನಾಗಿ ಆತನು ಯೇಸುವಿನ ಮೂಲಕ ಆತನು ನಮ್ಮ ಮಧ್ಯದಲ್ಲಿ ಬಂದು ಆತನು ನೆಲೆಗೊಂಡಾಗ ದೇವರ ಅನುಗ್ರಹ, ದೇವರ ಎಲ್ಲ ಕೊಡುಗೆ ನಮಗೆ ಬಂದವು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ಇವತ್ತು ಆ ಯೇಸು ಸ್ವಾಮಿಯನ್ನ ಅರ್ಥಪೂರ್ವಕವಾಗಿ ನಾವು ಆ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಆತನ ಮೂಲಕ ನಾನು ದೇವರೊಂದಿಗೆ ಒಂದಾಗಿದ್ದೇನೆ, ಆತನ ಮೂಲಕ ನಾನು ಮತ್ತು ನನ್ನ ದೇವರ ಸಂಬಂಧವು ಬೆಳೆಯಿತು, ಅದರ ನಿಮಿತ್ತವಾಗಿ ನನಗೆ ಪರಲೋಕದಿಂದ ದೈವಿಕ ಸಮಾಧಾನ, ಶಾಂತಿ, ಅದರ ಆಶೀರ್ವಾದ,
ಆ ನೆಮ್ಮದಿ, ಪರಲೋಕದ ನೆಮ್ಮದಿ ನನಗೆ ಬರ್ತದೆ ಎಂಬುದಾಗಿ ಅರ್ಥಪೂರ್ವಕವಾಗಿ, ಪ್ರಾರ್ಥನೆ ಪೂರ್ವಕವಾಗಿ, ಪವಿತ್ರಾತ್ಮದಲ್ಲಿ ಭರಿತರಾಗಿ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಪ್ರಿಯರೇ, ನಮಗೆ ನಿಜವಾಗಿ ಸಂತೋಷದಿಂದಿರ್ತೀವ್ರಿ. ಎಲ್ಲ ಥರದ ಸಮಸ್ಯೆಗಳು, ಕಷ್ಟಗಳು, ಮನೋಭಾರಗಳು ಎಲ್ಲವನ್ನ ಹೋಗ್ಬಿಡ್ತಾವ್ರಿ ಮತ್ತು ದೇವರ ಮಹಿಮೆ ಆಗ್ತದ್ರಿ. ಹಾಗಾಗಿ ಪ್ರಿಯರೇ, ಒಂದು ವೇಳೆ ನೀವು ಅರ್ಥಪೂರ್ವಕವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸದೇ ಇದ್ದರೆ, ಇವತ್ತು ಸಮಯ, ಇದೇ ಒಂದು ಕ್ಷಣ, ಇದು ಒಂದು ಗಳಿಯಲ್ಲಿ ನೀವು ಆ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಂಡು, ಇವತ್ತು ಆತನು ಮಹಿಮಾ ಶರೀರದಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನ ಆತನ ಒಂದು ಸಮಾಧಾನವನ್ನು ನಮಗೆ ಕೊಡ್ಲಿಕ್ಕಿರೋದನ್ನ ಒಂದು ವೇಳೆ ನಾವು ಅರಿತುಕೊಂಡು ದೇವರಲ್ಲಿರುವುದಾದರೆ, ದೇವರು ನಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ, ದೇವರು ನಿಮಗೆ ಅಭಿವೃದ್ಧಿಗೊಳಿಸಲಿ, ನಿಮ್ಮನ್ನ ದೇವರು ಆತನ ಮಹಿಮೆಗಾಗಿ ರಕ್ಷಿಸಲಿ, ಆಶೀರ್ವದಿಸಲಿ. ದೇವರ ಕೃಪೆಯು, ಸಮಾಧಾನವು ಯಾವಾಗಲೂ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂಬುದಾಗಿ ನಾನು ಆಶಿಸುವಂಥವನಾಗಿದ್ದಾನೆ ಮತ್ತು ಕ್ರಿಸ್ತನಲ್ಲಿ ನಾನು ಬೇಡಿಕೊಳ್ಳುವಂಥವನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಪ್ರಿಯರೇ, ಕರ್ತನಾದ ಯೇಸುವೆ, ನಮಗಾಗಿ ನೀನು ನರಾವತಾರಿಯಾಗಿ, ನೀನು ಶಿಶುವಾಗಿ ಸ್ವಾಮಿ, ನಮಗಾಗಿ ನೀನು ಈ ಲೋಕದಲ್ಲಿ ಸ್ವಾಮಿ ನೀನು ಹುಟ್ಟಿ ಬಂದಿದೆ ಸ್ವಾಮಿ. ಮತ್ತು ಕರ್ತನೆ, ನಮಗಾಗಿ ನೀನು ಕ್ರೂಜೆ ಮೇಲೆ ಪ್ರಾಣ ಕೊಟ್ಟು ನಮಗಾಗಿ ನೀನು ಪುನರುತ್ಥಾನ ಹೊಂದಿ ಇವತ್ತು ನೀನು ನಮ್ಮ ಮಧ್ಯದಲ್ಲಿ ಇದ್ದಿ ಸ್ವಾಮಿ. ನಮ್ಮನ್ನು ನೀನು ಮುಟ್ಟು ಈ ಒಂದು ಸ್ವಾಮಿ ನಿನ್ನ ಜನನವನ್ನ ನಾವು ಆಚರಿಸುತ್ತಿರುವಾಗ ಅರ್ಥಪೂರ್ವಕವಾಗಿ ಸ್ವಾಮಿ, ನೀನು ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಯಜಮಾನನು, ನಮ್ಮನ್ನ ನಡೆಸುವಾತನು ಎಂಬುದಾಗಿ ಅರ್ಥ ಮಾಡಿಕೊಂಡು ನಿನ್ನಲ್ಲಿ ನಾವು ಜೀವನ ಕಳೀಲಿಕ್ಕೆ ನೀನು ಕೃಪೆ ಕೊಡಬೇಕಾಗಿ ಬೇಡ್ತೇನೆ ಸ್ವಾಮಿ. ಎಲ್ಲವೂ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತೇವೆ. ಸ್ತುತಿಗನ ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಯೇಸು ಒಡೆಯನ ಮುಖಾಂತರ ಬೇಡ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.